ಓಂ ಶಾಂತಿ. ದಿನಾಂಕ 4/6/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನೀವೀಗ ಶ್ರೀಮತದಂತೆ ಶಾಂತಿಯ ಆಳದಲ್ಲಿ ಹೋಗುತ್ತೀರಿ. ನಿಮಗೆ ತಂದೆಯಿಂದ ಶಾಂತಿಯ ಆಸ್ತಿಯೂ ಸಿಗುತ್ತದೆ. ಶಾಂತಿಯಲ್ಲಿ ಎಲ್ಲವೂ ಬಂದು ಬಿಡುತ್ತದೆ ಅಂತ ಅಂದರೆ ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ನೋಡಿ, ತುಂಬ ಮಾತಾಡಬಾರ್ದು, ಸ್ವಲ್ಪ ಮಧುರವಾಗಿ ಪ್ರೀತಿಯಿಂದ ಮಾತಾಡಿ, ಸಿಹಿಯಾದ ಮಾತು ಮಾತಾಡಿ ಅಂತ ಹೇಳ್ತಾರೆ ಬಾಬಾ. ಮತ್ತು ವ್ಯರ್ಥ ಮಾತುಗಳನ್ನ ನಾವು ಮಾತಾಡೋಕ್ಕೆ ಹೋಗಬಾರ್ದು. ಎಷ್ಟೆಷ್ಟು ನಾವು ಶಾಂತಿಯಲ್ಲಿ ಅಂದರೆ ಕೂಲಾಗಿ, ಅಂದರೆ ಒಂಥರ ಒಬ್ಬರೇ ಏಕಾಂತದ ಒಂದು ರೀತಿಯಲ್ಲಿ ನಾವು ಇರ್ತೀವಿ, ಅಷ್ಟು ನಾವು ಆಂತರಿಕವಾಗಿ ಹೋಗ್ಲಿಕ್ಕೆ ನಮಗೆ ಹೆಲ್ಪ್ ಆಗುತ್ತೆ, ಅದು ಸಹಾಯ ಆಗುತ್ತೆ. ಇಲ್ಲಿ ಬಾಬಾ ನಮಗೆ ತಿಳಿಸ್ತಾ ಇರೋದು, ಎಷ್ಟು ನೀವು ಆಂತರಿಕವಾಗಿ ನಮ್ಮಲ್ಲಿ ನಾವು ಇಳಿತಾ ಹೋಗ್ತೀವಿ, ಅಷ್ಟು ತಂದೆಯ ಜೊತೆ ನಮಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಅಂತಂದರೆ ಹೇಗೆ ಅಂತಂದರೆ, ಆತ್ಮಿಕದ ಒಂದು ಸ್ವರೂಪ ಜಾಗೃತ ಆಗ್ತಾ ಹೋಗುತ್ತೆ. ಯಾವಾಗ ನಾವು ಆತ್ಮಿಕ ಸ್ಥಿತಿಯಲ್ಲಿ ಹೋಗ್ತಾ ಇರ್ತೀವಿ, ತಂದೆ ಜೊತೆ ನಮ್ಮ ಒಂದು ಇದು ಕೂಡ ಸಂಬಂಧ ಬೆಳೀತಾ ಹೋಗುತ್ತೆ. ಅಂದರೆ ಇದಕ್ಕೆಲ್ಲ ಏನು ಅಂತಂದರೆ ಮನಸ್ಸನ್ನು ನಾವು ಎಷ್ಟು ಶಾಂತವಾಗಿ ಇಟ್ಟಿರ್ತೀವಿ ಅಷ್ಟು ನಮಗೆ ಒಳ್ಳೆಯದು. ಬುದ್ಧಿಯಲ್ಲೂ ಅಷ್ಟೇ ಬೇಡದೇ ಇರೋಂಥ ವಿಚಾರಗಳನ್ನ ನಾವು ಮಾಡಬಾರ್ದು. ಇಲ್ಲಿ ಮನಸ್ಸು ಮೂಲ ಆಗಿದೆ. ಯಾಕಂದರೆ ಮನಸ್ಸಲ್ಲಿ ಕ್ರಿಯೇಟ್ ಆಯಿತು ಅಂತ ಅಂದರೆ ಬುದ್ಧಿಗೆ ಹೋಗುತ್ತೆ, ಬುದ್ಧಿಯಿಂದ ಕರ್ಮಕ್ಕೆ ಬಂದ್ಬಿಡತ್ತೆ. ಮತ್ತು ಇನ್ನೊಂದೇನು ಅಂತಂದರೆ, ನಾವು ಬೇಡದೇ ಇರೋವಂಥ ಮಾತುಗಳು ಕೇಳೋದು, ಮತ್ತು ಕಣ್ಣಲ್ಲಿ ಬೇಡದೇ ಇರೋವಂಥ ಒಂದು ಇದನ್ನು ನೋಡೋದು, ಅದೆಲ್ಲ ಕೂಡ ನಾವು ಮಾಡಬಾರ್ದು. ಏನೋ ಎಲ್ಲ ಒಂದು ರೀತಿಯಿಂದಲೂ ಪ್ಯೂರಾಗೂ ಇರಬೇಕು, ಮತ್ತು ನಾವು ಹೆಚ್ಚೆಚ್ಚು ಶಾಂತಿಯಿಂದ ಇರಬೇಕು. ನೋಡಿ, ಮನಸ್ಸು ಬಯಸೋದು ಫೈನಲ್ ಆಗಿ ನನಗೆ ಶಾಂತಿ ಬೇಕು ಅಂತ ಹೇಳಿ. ಆ ಶಾಂತಿ ಎಲ್ಲಿಂದ ಸಿಗತ್ತೆ? ಶಾಂತಿ ಸಾಗರ ತಂದೆಯ ಜೊತೆ ನಮ್ಮ ಒಂದು ಸಂಬಂಧವನ್ನು ಬೆಳೆಸ್ಬೇಕು. ಯಾವಾಗ ಹೆಚ್ಚೆಚ್ಚು ನಾವು ತಂದೆಯ ಜೊತೆ ಸಂಬಂಧವನ್ನು ಬೆಳೆಸ್ತಾ ಹೋಗ್ತೀವಿ, ನಾವು ಡೀಪಾಗಿ ಪರಮಾತ್ಮನೊಂದಿಗೆ ಮಾತ್ರ ಕನೆಕ್ಷನ್ನ ಬೆಳೆಸ್ತೀವಿ. ಇಲ್ಲಿ ಎಲ್ಲದರ ಮಧ್ಯದಲ್ಲಿದ್ದರೂ ಕೂಡ ನಾವು ಕಂಪ್ಲೀಟಾಗಿ ನಾವು ಡಿಟ್ಯಾಚ್ ಆಗಿ ಇರ್ತೀವಿ. ಶಾಂತಿಯಿಂದ ನಮಗೇನಾಗ್ತದೆ, ಶಾಂತಿ ಸ್ಥಿತಿಗೆ ತಲುಪಿದಷ್ಟು ತಂದೆ ಜೊತೆ ಕನೆಕ್ಷನ್ ಆಗುತ್ತೆ. ತಂದೆಯ ಒಂದು ಆಸ್ತಿಗೆ ನಾವು ಅಧಿಕಾರಿಗಳನ್ನು ಆಗ್ತೀವಿ. ಅದರಿಂದ ಪ್ರತಿಯೊಂದು, ಈಗ ನಾವೆಷ್ಟು ಸಮಾಧಾನವಾಗಿ ಶಾಂತಿಯಿಂದ ಇರ್ತೀವಿ ನೋಡಿ, ಅಲ್ಲಿ ತುಂಬ ದೊಡ್ಡದಾಗಿ ಆಗುವಂಥ ಒಂದು ಗಲಾಟೆಗಳನ್ನ ಕೂಡ ನಾವು ತಪ್ಪಿಸ್ಬೋದು. ಏನು, ಮೌನವಾಗಿದ್ದರೆ ಎಷ್ಟೋ ಒಂದು ಪ್ರಶ್ನೆಗಳಿಗೆ ಉತ್ತರಗಳು ಅಂತ ಹೇಳ್ತಾರೆ. ಮತ್ತು ಸಮಸ್ಯೆಗಳು ಕೂಡ ಯಾವುದೋ ಒಂದು ಬಿಡಲಿಕ್ಕೆ ಅವಕಾಶಗಳು ಸಿಗೋದಿಲ್ಲ. ಅಂದರೆ ಶಾಂತಿ ಅಷ್ಟು ಪ್ರಧಾನವಾಗಿದೆ ಅಂತ ಹೇಳಿ ಬಾಬಾ ನಮಗೆ ತಿಳಿಸ್ತಾ ಇದ್ದಾರೆ. ಪ್ರಶ್ನೆ: ಹೊಸ ಪ್ರಪಂಚದ ಸ್ಥಾಪನೆಗೆ ಮುಖ್ಯ ಆಧಾರವೇನು? ಉತ್ತರ: ಪವಿತ್ರತೆ. ಯಾವಾಗ ತಂದೆಯು ಬ್ರಹ್ಮರವರ ತನುವಿನಲ್ಲಿ ಬಂದು ಹೊಸ ಪ್ರಪಂಚ ಸ್ಥಾಪನೆ ಮಾಡುವರೋ ಆಗ ನೀವು ಸೋದರ ಸೋದರಿಯರು ಆಗಿಬಿಡುವಿರಿ ಅಂತ. ಅಂದರೆ ಈಗ ಶರೀರಕ್ಕೆ ಬಂದಾಗ ಸಂಬಂಧಗಳು ಬರುತ್ತೆ. ನಾನು, ನನ್ನ ಮಕ್ಕಳು, ನನ್ನ ಗಂಡ, ಏನು ದೇಹದ ಒಂದು ಅಭಿಮಾನ, ಅಲ್ಲಿ ಪ್ಯೂರಿಟಿ ಅನ್ನೋದು ಬರಲಿಕ್ಕೆ ಸಾಧ್ಯ ಆಗಲ್ಲ. ಆದರೆ ಇಲ್ಲಿ ಏನು ಅಂತಂದರೆ, ಪವಿತ್ರತೆ ಅಂತ ಅಂದರೆ ಏನು? ನಾವು ಯಾವಾಗ ಆತ್ಮಿಕ ಸ್ಥಿತಿಯಲ್ಲಿ ನಾವು ಇರ್ತೀವಿ ಆಗ ಏನಾಗುತ್ತೆ ಅಂತಂದರೆ, ಪ್ರತಿಯೊಬ್ಬರನ್ನು ಕೂಡ ನಾವು ಆತ್ಮದ ರೂಪದಲ್ಲೇ ನಾವು ನೋಡ್ತೀವಿ. ಆತ್ಮದ ರೂಪದಲ್ಲಿ ನೋಡಿದಾಗ ಅಲ್ಲಿ ಶರೀರದ ಯಾವುದೇ ಒಂದು ಇದು ಬರೋದಿಲ್ಲ. ಎಲ್ಲ ಪರಮಾತ್ಮನ ಮಕ್ಕಳು, ಒಂದೇ ತಂದೆ ಮಕ್ಕಳಾದಮೇಲೆ ನಾವೇನಾಗ್ತೀವಿ? ಸೋದರರು ಆಗ್ತೀವಿ ಅಲ್ವಾ? ಇಲ್ಲಿ ತಂದೆ ನೋಡಿ, ಯಾವಾಗ ಬ್ರಹ್ಮ ಬಾಬಾರವರ ಒಂದು ಶರೀರದಲ್ಲಿ ಬಂದು ಯಾವಾಗ ಒಂದು ಹೊಸ ಪ್ರಪಂಚವನ್ನು, ಅಂದರೆ ಈ ಕಲಿಯುಗವನ್ನು ಪರಿವರ್ತನೆ ಮಾಡ್ತಾ ಇದ್ದಾರೆ, ಸತ್ಯಯುಗದ ಒಂದು ಇದಾಗಿ ಆ ಒಂದು ಸ್ಥಾಪನೆ ಮಾಡೋದಕ್ಕೆ ನಮಗೆ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಆ ಜ್ಞಾನದಲ್ಲಿ ನಮಗೆ ಮೊದಲು ತಿಳಿಸಿದೇನು? ನೀನು ಶರೀರ ಅಲ್ಲ, ಆತ್ಮ. ಮತ್ತು ಆ ಆತ್ಮಕ್ಕೆ ಯಾರ ಜೊತೆ ಸಂಬಂಧ ಇದೆ? ಪರಮಾತ್ಮನ ಜೊತೆ ಸಂಬಂಧ ಇದೆ. ಈ ರೀತಿ ಎಲ್ಲರೂ ಇಲ್ಲಿ ಶರೀರವನ್ನು ಪಡ್ಕೊಂಡು ನೀವು ಪಾತ್ರ ಮಾಡಲಿಕ್ಕೆ ಪರಂಧಾಮದಿಂದ ನೀವು ಬಂದಿದ್ದೀರಿ. ಮತ್ತೆ ನೀವು ಪರಂಧಾಮ ಶಾಂತಿಧಾಮಕ್ಕೆ ನೀವು ಹೋಗಲೇಬೇಕು ಅಂತ ಹೇಳಿ ಬಾಬಾ ತಿಳಿಸ್ತಾ ಇದ್ದಾರೆ. ಅಂತ ಅಂದರೆ ಬಿಂದು ಸ್ವರೂಪದಲ್ಲಿ ಆತ್ಮೀಕ ಸ್ಥಿತಿಯಲ್ಲಿ ನಾವು ಎಲ್ಲರೂ ಕೂಡ ಸೋದರರ ಆಗಿದ್ದೀವಿ ಅಂತ ಹೇಳಿ ಬಾಬಾ ನಮಗೆ ತಿಳಿಸ್ತಾ ಇದ್ದಾರೆ. ಯಾವಾಗ ಆ ರೀತಿ ನಾವು ಆಗ್ತೀವಿ ಅಂತ ಅಂದರೆ ಆವಾಗ ನಮ್ಮಲ್ಲಿ ಪ್ಯೂರಿಟಿ ಅನ್ನೋದು ಬಂದ್ಬಿಡತ್ತೆ. ಏನು, ವಿಕಾರಗಳು ನಮ್ಮಲ್ಲಿ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ.
ಇಲ್ಲಿ ಮತ್ತು ಇನ್ನೊಂದು ಏನು ಅಂತಂದರೆ ನೋಡಿ, ಪ್ರತಿಯೊಬ್ಬರೂ ಕೂಡ ಏನೇ ಕಷ್ಟ ಬಂದ್ರೂ ಭಗವಂತನ ಕರೀತಾರೆ. ಏನು, ಪಾಪ ನನ್ನ ತಂದೆ ಎಲ್ಲಿದೆ ಅಂತ. ತಂದೆ ಅಂತ ಅಂದಮೇಲೆ ಇಲ್ಲಿ ಎಲ್ಲರೂ ಏನಾಗ್ತೀವಿ, ಸೋದರ ಸೋದರಿಯರ ಒಂದು ಸಂಬಂಧಗಳು ಆಗ್ತೀವಲ್ವಾ. ಶರೀರಕ್ಕೆ ಬಂದಾಗ ಬೇರೆ ಸಂಬಂಧಗಳು ಅಲ್ಲಿ ಇದಾಗುತ್ತೆ. ಮತ್ತು ಇನ್ನೊಂದೇನು ಅಂತಂದರೆ, ಈ ಅಂತಿಮ ಜನ್ಮದಲ್ಲಿ ಪವಿತ್ರರಾಗುತ್ತೇವೆಂದರೆ ಪವಿತ್ರ ಪ್ರಪಂಚದ ಮಾಲೀಕರಾಗ್ತೀವಿ ಅಂತ. ಅಂದರೆ ಏನು ಅಂತಂದರೆ, ಸತ್ಯಯುಗದಲ್ಲಿ ಅಲ್ಲಿ ದೇಹದ ಒಂದು ಇದು ಇರೋದಿಲ್ಲ, ಆತ್ಮೀಕ ಸ್ವರೂಪದಲ್ಲಿ ಪ್ರತಿಯೊಬ್ಬರು ಇರ್ತಾರೆ. ಅಲ್ಲಿ ಎಲ್ಲ ಪ್ಯೂರಾಗಿ ಇರುತ್ತೆ. ಆ ಒಂದು ಪ್ರಪಂಚದಲ್ಲಿ ನಾವು ಹೋಗಿ ನಮ್ಮ ಒಂದು ಪಾತ್ರವನ್ನು ನಾವು ಮಾಡಬೇಕು ಅಂತಂದರೆ ಇಲ್ಲಿ ನಾವು ಅಷ್ಟೇ ಪವಿತ್ರರಾಗಿ ನಾವು ಇರಬೇಕಾಗತ್ತೆ. ಪವಿತ್ರ ಅಂದರೆ ಮನಸ್ಸ, ವಾಚ, ಕರ್ಮಣ, ತನು, ಮನ ಎಲ್ಲವೂ ಏನಂದರೆ ಪ್ಯೂರಾಗಿ ಇರಬೇಕು. ಆಗ ಏನಾಗುತ್ತೆ ಅಂತಂದರೆ ನಮ್ಮ ಒಂದು ಪುರುಷಾರ್ಥ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಮುಂದುವರಿತಾ ಹೋಗುತ್ತೆ. ಮತ್ತು ನಾವು ಪವಿತ್ರವಾದ ಒಂದು ಪ್ರಪಂಚದಲ್ಲಿ ಕೂಡ ನಾವು ಜನ್ಮವನ್ನು ಪಡ್ಕೊಂಡು ನಮ್ಮ ಒಂದು ಪಾತ್ರವನ್ನು ಮಾಡಲಿಕ್ಕೆ ನಾವು ಲಾಯಕರು ಆಗ್ತೀವಿ. ನೀವು ತಮ್ಮೊಂದಿಗೆ ತಾವು ಪ್ರತಿಜ್ಞೆ ಮಾಡುತ್ತೀರಿ, ನಾವು ಸೋದರ ಸೋದರಿಯರಾಗಿಯೇ ಇರುತ್ತೇವೆ. ಈಗ ಕೆಲವರು ನೋಡಿ ಮದುವೆ ಮಾಡ್ಕೊಳ್ತಾರೆ ಅಂದರೆ ಏನು ಅಂತಂದರೆ, ಈಗ ತಂದೆ ತಾಯಿರು ಬಲವಂತ ಮಾಡ್ತಾರೆ, ನಾವು ಇರೋವರೆಗೂ ನೋಡ್ಕೊಳ್ತೀವಿ, ಆಮೇಲೆ ಇವ್ರಿಗೆ ಯಾರು ಇರ್ತಾರೆ, ಈ ರೀತಿ ಎಲ್ಲ ಯೋಚನೆ ಮಾಡಿ ಏನು ಮಾಡ್ತಾರೆ, ಮದುವೆ ಮಾಡ್ತಾರೆ. ಆದರೆ ಕೆಲವರು ಮದುವೆ ಮಾಡಿಕೊಂಡು ಕೂಡ ತುಂಬ ಅವರ ಮಧ್ಯದಲ್ಲಿ ಒಂದು ಪವಿತ್ರತೆ ಅನ್ನೋದನ್ನು ಅದೇ ರೀತಿ ಕಾಪಾಡ್ಕೊಳ್ತಾ ಬರ್ತಾರೆ. ಏನು, ಇಲ್ಲಿ ಬಾಬಾ ನಮಗೆ ತಿಳಿಸ್ತಾ ಇರೋದೇನು ಅಂತಂದರೆ, ನೀವು ಪ್ರತಿಯೊಬ್ಬರನ್ನು ಕೂಡ ಸೋದರ ಸೋದರಿಯರಾಗೆ ನಾವು ಕಾಣ್ತೀವಿ ಅನ್ನೋ ಒಂದು ಪ್ರತಿಜ್ಞೆಯನ್ನು ನೀವು ಮಾಡಿದಾಗ ಅಲ್ಲಿ ವಿಕಾರದ ಒಂದು ದೃಷ್ಟಿ ಬರೋದಿಲ್ಲ. ದೇಹಬಾನ ಅಂತ ಬಂದಾಗ ರಾವಣನ ವಿಕಾರಗಳು ನಮ್ಮಲ್ಲಿ ಅಟ್ಯಾಕ್ ಆಗುತ್ತೆ. ಯಾವಾಗ ಅದು ಸೇರ್ಕೊಳ್ಳುತ್ತೆ ಎಲ್ಲವನ್ನೂ ನೋಡ್ತೀವಿ, ಆಕರ್ಷಣೆ ಅನ್ನೋದು ನಮಗೆ ಶುರು ಆಗುತ್ತೆ, ಇಚ್ಛೆಗಳು ಶುರು ಆಗುತ್ತೆ, ಮತ್ತು ಇದು ನಂದು ನಾನು, ಮತ್ತು ನಮ್ಮ ಒಂದು ದೃಷ್ಟಿಗಳು ವಿಕಾರ ರೂಪದಲ್ಲಿ ಸೃಷ್ಟಿಯಾಗುತ್ತೆ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ನೀವು ಯಾವಾಗ ಆತ್ಮಿಕ ಸ್ವರೂಪದಲ್ಲಿ ನೀವು ಇರ್ತೀರಾ ಆಗ ಮಾತ್ರ ನೀವು ಸೋದರ ಸೋದರಿಯರ ಒಂದು ರೀತಿಯಲ್ಲಿ ನೀವು ಒಂದು ಸಂಬಂಧವನ್ನು ನೀವು ಬೆಳೆಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ದೇಹ ಬಾನದಲ್ಲಿ ಬಂದರೆ ಅದು ತುಂಬ ಕಷ್ಟ ಆಗುತ್ತೆ ಆ ರೀತಿ ನಾವು ಇರಲಿಕ್ಕೆ ಅಂತ ಹೇಳಿ ಬಾಬಾ ತಿಳಿಸ್ತಾ ಇದ್ದಾರೆ. ಅದಕ್ಕೆ ನೀವು ಪ್ರತಿಜ್ಞೆ ಮಾಡ್ಕೊಳ್ಳಿ, ನಾನು ಇನ್ಮೇಲೆ ಪ್ರತಿಯೊಬ್ಬರನ್ನು ಕೂಡ ನಾನು ಸೋದರ ಸೋದರಿಯರಾಗೆ ನಾನು ನೋಡ್ತೀನಿ, ನನ್ನ ಒಂದು ದೃಷ್ಟಿ ಆತ್ಮಿಕ ರೂಪದಲ್ಲಿ ನಾನು ಇದು ಮಾಡ್ಕೊಳ್ತೀನಿ ಅಂತ ನೀವು ಇದು ಮಾಡ್ಕೋಬೇಕು ಅಂತ ಹೇಳಿ ಬಾಬಾ ಹೇಳ್ತಾ ಇದ್ದಾರೆ. ಆ ರೀತಿ ಇದ್ದಾಗ ಏನಾಗುತ್ತೆ ಅಂತಂದರೆ ನಮ್ಮಿಂದ ಯಾವುದೇ ರೀತಿಯ ಒಂದು ತಪ್ಪುಗಳು ಕೂಡ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಬ್ಬರು ಇನ್ನೊಬ್ಬರನ್ನು ಎಚ್ಚರಿಸುತ್ತಾ ಉನ್ನತಿಯನ್ನು ಪಡೆಯುತ್ತೇವೆ. ಈಗ ನಾವು ಆ ರೀತಿ ಇದ್ದಾಗ ನಾವು ಬೇರೆಯವ್ರನ್ನ ಕೂಡ ಅದೇ ರೀತಿಯಲ್ಲಿ ನಾವು ತಯಾರು ಮಾಡ್ತೀವಿ. ಏನು, ಬಾಬಾನ ಒಂದು ಪರಿಚಯವನ್ನು ಜ್ಞಾನವನ್ನು ಕೊಡ್ತೀವಿ, ಮತ್ತು ಅದರಿಂದ ಏನೆಲ್ಲ ನಮಗೆ ಉಪಯೋಗಗಳಿದೆ ಅದನ್ನೂ ತಿಳಿಸ್ತೀವಿ. ಮತ್ತು ಶರೀರ ಬಾನದಲ್ಲಿದ್ದಾಗ ನಮಗೇನೆಲ್ಲ ತೊಂದರೆಗಳಾಗ್ತಾಯಿತ್ತು, ಈಗ ನಾವು ಆತ್ಮಿಕ ಸ್ಥಿತಿ, ಇದು ಶರೀರ ನಮಗೆ ಶಾಶ್ವತ ಅಲ್ಲ, ಒಂದಲ್ಲ ಒಂದು ದಿನ ಬಿಟ್ಟು ಹೋಗೋ ಅಂಥದ್ದು. ಆ ಶರೀರದ ಮೇಲೆ ವ್ಯಾಮೋಹ ಇಟ್ಕೊಂಡು ನಾವೇನೆಲ್ಲ ಕರ್ಮಗಳು ಮಾಡಿ ಇವತ್ತು ಪಾಪಗಳನ್ನ ಸಂಪಾದನೆ ಮಾಡಿದ್ದೀವಿ, ಅದು ಯಾವ ರೀತಿ ಭಸ್ಮ ಮಾಡ್ಕೋಬೇಕು, ಯಾವ ಒಂದು ಸ್ಟೇಜಲ್ಲಿ ನಾವು ತಲುಪಿದ್ರೆ ಆ ಒಂದು ಪಾಪಕರ್ಮಗಳು ಭಸ್ಮ ಆಗ್ಲಿಕ್ಕೆ ಸಾಧ್ಯ, ಯಾರೊಂದಿಗೆ ನಮ್ಮ ಒಂದು ಸಂಬಂಧ ಇರಬೇಕು, ಇದೆಲ್ಲವನ್ನು ನಾವೇನು ಮಾಡ್ತೀವಿ ಅನ್ಯರಿಗೂ ನಾವು ತಿಳಿಸ್ತಾ ಅವರ ಒಂದು ಉನ್ನತಿ, ನಮ್ಮ ಕಲ್ಯಾಣ ಜೊತೆ ಅವರ ಒಂದು ಕಲ್ಯಾಣವನ್ನು ಕೂಡ ನಾವು ಮಾಡ್ತೀವಿ. ಧಾರಣೆಗಾಗಿ ಮುಖ್ಯ ಸಾರ. ಈ ಸಮಯವು ಬಹಳ ಅಮೂಲ್ಯವಾಗಿದೆ, ಇದನ್ನು ವ್ಯರ್ಥ ಮಾತುಗಳಲ್ಲಿ ಕಳೆಯಬಾರದು. ಯಾಕಂದರೆ ಈ ಸಂಗಮ ಯುಗದಲ್ಲೇ ಮಾತ್ರ ಎಲ್ಲ ಪಾತ್ರಗಳು ನಾವು ಮಾಡ್ತೀವಿ, ಮತ್ತು ಪರಮಾತ್ಮನ ಮಗುವಾಗಿ ಕೂಡ ನಾವು ಜನ್ಮವನ್ನು ಪಡ್ಕೊಳ್ತೀವಿ. ಮತ್ತು ಇನ್ನೊಂದು ನೋಡಿ, ಯಾರೆಲ್ಲ ಇನ್ನೂ ಪ್ರಪಂಚದಲ್ಲಿ ಹುಡುಕ್ತಾ ಇದ್ದಾರೆ ಪರಮಾತ್ಮನನ್ನು, ಆದರೆ ನಮಗೆ ಸಿಕ್ಕಿದೆ, ಎಂಥ ಒಂದು ಖುಷಿಯ ಒಂದು ನಶೆ ನಮ್ಮಲ್ಲಿ ಇರಬೇಕು. ಮತ್ತು ಇನ್ನೊಂದು ಏನು ಅಂತಂದರೆ, ಒಂದೊಂದು ಸೆಕೆಂಡು ಕೂಡ ಇಲ್ಲಿ ನಾವು ಪದ್ಮದಷ್ಟು ಪ್ರಾಪ್ತಿಯನ್ನು ನಾವು ಮಾಡ್ಕೋಬೋದು. ವ್ಯರ್ಥ ಮಾತಾಡಿದ್ವಿ ಅಂದರೆ ಪಡ್ಕೊಂಡಿರೋ ಭಾಗ್ಯನೂ ಕೂಡ ನಾವು ಕಳ್ಕೊಬಿಡ್ತೀವಿ. ಅದಕ್ಕೆ ಬಾಬಾ ಹೇಳ್ತಾ ಇರೋದೇನು ಅಂತಂದರೆ, ಈ ಸಮಯ ತುಂಬ ಅಮೂಲ್ಯ, ಇದನ್ನು ನೀವು ಒಂದು ಒಳ್ಳೆ ರೀತಿಯಲ್ಲಿ ನೀವು ಉಪಯೋಗ ಮಾಡ್ತೀರಾ ಅಷ್ಟು ನೀವು ಪ್ರಾಪ್ತಿಯನ್ನು ನೀವು ಪಡ್ಕೊಳ್ತೀರಾ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಏನು ಅಂತಂದರೆ, ವ್ಯರ್ಥ ವಿಚಾರಗಳು ಮಾಡಬೇಡಿ, ಕೆಟ್ಟ ಸಂಘದಲ್ಲಿ ಹೋಗಬೇಡಿ, ಮತ್ತು ವ್ಯರ್ಥ ಸಂಕಲ್ಪಗಳು ಕ್ರಿಯೇಟ್ ಮಾಡಬೇಡಿ, ಮಾತುಗಳಲ್ಲಿ ಒರಟು ಮಾತು ಮಾತಾಡಿ ಬೇರೆಯವರಿಗೆ ನೋವು ಕೊಡೋದಾಗಲಿ ಅದೆಲ್ಲ ಮಾಡಬಾರ್ದು. ನಾವು ಆತ್ಮದಲ್ಲಿ ಇರತಕ್ಕಂಥ ಒಂದು
ಗುಣಶಕ್ತಿಗಳನ್ನು ನಾವು ಮೆಲುಕು ಹಾಕಬೇಕು. ಅದರ ರೀತಿ ನಾವು ಧಾರಣೆ ಮಾಡಿಕೊಂಡು ನಮ್ಮ ಜೀವನದಲ್ಲಿ ನಡೀತಾ ಹೋಗಬೇಕು. ಮತ್ತು ಇನ್ನೊಂದು ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಎಷ್ಟಾದರೂ ಬಿರುಗಾಳಿಗಳು ಬರಲಿ ನಷ್ಟ ಉಂಟಾಗಲಿ ಆದರೆ ತಂದೆಯ ನೆನಪಿನಲ್ಲಿ ಇರಬೇಕು. ನಾವು ಯಾವಾಗ ಎಷ್ಟು ಹೆಚ್ಚು ತಂದೆಗೆ ನಾವು ಹತ್ರ ಆಗ್ತಾ ಹೋಗ್ತೀವಿ, ಮಾಯೆ ಕೂಡ ಅದೇ ರೀತಿ ನಮಗೆ ಪರೀಕ್ಷೆಗಳನ್ನ ಹಿಡ್ದಾ ಬರುತ್ತೆ. ಅದಕ್ಕೆ ನೀವೆಲ್ಲ ಹೆದರಬಾರ್ದು. ಏನು, ನನ್ನ ಜೊತೆ ಯಾರಿದ್ದಾರೆ? ಸರ್ವಶಕ್ತಿವಂತ ತಂದೆ ಇದ್ದಾನೆ, ನಾನು ಅವ್ರ ಮಗು, ನಾನು ಪರಮಾತ್ಮನ ಒಂದು ಛತ್ರಛಾಯೆ ಸದಾ ನನ್ನ ಸುತ್ತಲೂ ಇದೆ ಅಂತ ಹೇಳಿ ನಾವು ತಿಳ್ಕೊಬೇಕು. ಏನು ಅಂತಂದರೆ, ಮಾಯೆ ನಮಗೆ ಬಂದಿಲ್ಲ ಅಂತಂದರೆ ನಾವು ಇನ್ನೂ ಹೆಚ್ಚೆಚ್ಚು ನಮ್ಮಲ್ಲಿ ಏನು ಕುಂಠಿತಗಳಿದೆ, ಏನು ವೀಕ್ನೆಸ್ ಇದೆ ಅದು ನಮಗೆ ಅರ್ಥ ಆಗೋದಿಲ್ಲ. ಮಾಯೆ ಬರೋದ್ರಿಂದ ಏನಾಗುತ್ತೆ, ನಮ್ಮನ್ನು ನಾವು ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ ಒಂದು ದಾರಿ ಆಗುತ್ತೆ. ಬಾಬಾ ಅದಕ್ಕೆ ಏನಂತ ಇದ್ದಾರೆ, ಎಂಥ ಮಾಯೆ ಬಿರುಗಾಳಿಗಳು ಬಂದರೂ ಕೂಡ ನೀವು ಅದಕ್ಕೆ ಹೆದರಕ್ಕೆ ಹೋಗಬೇಡಿ. ನನ್ನ ನೆನಪಲ್ಲಿರಿ, ನನ್ನ ಒಂದು ಛತ್ರಛಾಯೆಯ ಒಳಗೆ ನೀವು ಇದ್ರಿ ಅಂದರೆ ಸುರಕ್ಷಿತವಾಗಿ ನಿಮಗೆ ಮಾಯೆ ಕೂಡ ಹತ್ರ ಬಂದು ಏನೂ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗೋ ಚಿಂತೆಯನ್ನೇ ಮಾಡಬೇಕಾಗಿದೆ. ಈಗ ಕಲಿಯುಗದಲ್ಲಿ ನಾವು ಸಂಪೂರ್ಣ ತಮೋ ಪ್ರಧಾನ ಸ್ಟೇಜಿಗೆ ಹೋಗಿದ್ವಿ. ನಾವು ಎಷ್ಟು ಪುರುಷಾರ್ಥ ಮಾಡ್ತೀವಿ ಅಷ್ಟು ನಾವು ಸತೋ ಪ್ರಧಾನರಾಗೋದಕ್ಕೆ ಸಾಧ್ಯ ಆಗುತ್ತೆ. ಅಂತಂದರೆ ತಂದೆ ನಮಗೆ ಅದು ಒಂದು ಡೈರೆಕ್ಷನ್ನ ಕೊಟ್ಟಿದ್ದಾರೆ, ಶ್ರೀಮತದ ಒಂದು ಡೈರೆಕ್ಷನ್, ಅದರ ಪ್ರಕಾರನೇ ನಡಿಬೇಕು. ಮತ್ತು ಹೆಚ್ಚೆಚ್ಚು ನಾವು ತಂದೆಯ ಒಂದು ವಿಚಾರಗಳು, ಸೇವೆಗಳು, ಮತ್ತು ಈಗ ನೋಡಿ ನಮಗೆ ಈಗ ವಯಸ್ಸಾದವ್ರು ಏನು ಮಾಡ್ತಾರೆ, ಬೇರೆ ಯಾವುದೇ ರೀತಿಯಾದ ಸ್ಥೂಲ ಸೇವೆಗಳು ಮಾಡೋಕ್ಕಾಗಲ್ಲ. ಈಗ ಮಕ್ಳುಗಳಿರ್ತಾರೆ, ಅವ್ರು ಕೆಲ್ಸಕ್ಕೆ ಹೋಗ್ತಾರೆ, ಅವರು ಅಷ್ಟೇ. ಎಲ್ಲದಕ್ಕಿಂತ ಅದಕ್ಕೆ ಬಾಬಾ ಏನಂದಿದ್ದಾರೆ, ನೀ ಎಲ್ಲಿ ಕುರ್ತಿಯಲ್ಲಿ ಮನಸ ಸೇವೆ ಮಾಡು ಅಂತ ಹೇಳಿ, ಅದಕ್ಕೂ ಕೂಡ ನಾವು ಅದ್ರಿಗಿಂತ ಶ್ರೇಷ್ಠ ಯಾವುದೂ ಇಲ್ಲ ಅಂತ ಇದೆ. ಅದಕ್ಕೆ ನೀವು ಇಂಥ ಜಾಗಕ್ಕೆ ಹೋಗಿ ಇನ್ವೆಸ್ಟ್ ನಾವು ಟೈಮ್ ಇದು ಮಾಡಬೇಕು ಅಂತ ಏನೂ ಇಲ್ಲಲ್ಲ. ಸೇವೆಯ ಜೊತೆ ತಂದೆಯ ಒಂದು ನೆನಪು ಮತ್ತು ಜ್ಞಾನ ಏನು ಕೊಟ್ಟಿದ್ದಾರೆ ಅದರ ಒಂದು ವಿಚಾರ ಸಾಗರ ಮಂಥನ ಮತ್ತು ನಮ್ಮ ಜೀವನದಲ್ಲಿ ಎಲ್ಲವನ್ನು ಧಾರಣೆ ಮಾಡಬೇಕು. ತಂದೆ ನಮಗೇನು ಕೊಟ್ಟಿದ್ದಾರೋ ಅದನ್ನು. ಇದರಿಂದ ಏನಾಗುತ್ತೆ ಅಂತಂದರೆ ಬಾಬಾ ಏನು ಹೇಳ್ತಾ ಇದ್ದಾರೆ, ಏನು ನಿಮ್ಮಲ್ಲಿ ಯಾವುದೇ ರೀತಿಯಾದ ಒಂದು ವ್ಯರ್ಥ ಇದು ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಾ ಇದ್ದಾರೆ. ಮತ್ತು ಯಾವುದೇ ಚಿಂತನೆ ಕೂಡ ನಿಮ್ಮ ಇದರಲ್ಲಿ ವ್ಯರ್ಥ ಇದು ಯಾಕೆ ಏನು ಎತ್ತ ಅದು ಬೇಡ. ನಮಗೆ ಇಷ್ಟು ದಿನ ಎಲ್ಲ ಮಾಡಿನೇ ನಾವು ಈ ರೀತಿ ಆಗಿರೋದು. ಇನ್ನು ಯಾವುದು ಬೇಡ ನಮಗೀಗ. ಯಾರು ಬೇಕೋ ಅವ್ರು ಬಂದಿದ್ದಾರೆ, ನಮಗೆ ಏನು ಬೇಕೋ ಅದನ್ನು ಕೊಡೋಕೆ ಅವರು ರೆಡಿ ಇದ್ದಾರೆ. ನಾವು ಅದನ್ನು ಪಡ್ಕೊಳ್ಳೋದ್ರಲ್ಲಿ ಮಾತ್ರ ನಮ್ಮ ಗಮನ ಇರಬೇಕು ಅಷ್ಟೇ. ಮತ್ತು ಸೋ ಅಮ್ನ ಚಿಕ್ಕದಾದ ಕಥೆಯನ್ನು ತಿಳಿದುಕೊಳ್ಳಬೇಕು ಮತ್ತು ಅನ್ಯರಿಗೂ ತಿಳಿಸಬೇಕು ಅಂತ ಹೇಳಿ ಬಾಬಾ ನಮಗೆ ತಿಳಿಸ್ತಾ ಇದ್ದಾರೆ. ವರದಾನ: ಮಗನ್ ಅವಸ್ಥೆಯ ಅನುಭವದ ಮೂಲಕ ಮಾಯೆಯನ್ನು ತನ್ನ ಭಕ್ತನನ್ನಾಗಿ ಮಾಡಿಕೊಳ್ಳುವಂತಹ ಮಾಯಾಜಿತ್ ಭವ. ಮಗನ್ ಅವಸ್ಥೆಯ ಅನುಭವ ಮಾಡಲು ತಮ್ಮ ಅನೇಕ ಟೈಟಲ್ ಅಥವಾ ಸ್ವರೂಪ, ತಮ್ಮ ಅನೇಕ ಗುಣಗಳ ಶೃಂಗಾರ, ತಮ್ಮ ಅನೇಕ ಪ್ರಕಾರದ ಖುಷಿಯ, ತಮ್ಮ ಆತ್ಮೀಯ ನಶೆಯ ರಚಯಿತ ಮತ್ತು ರಚನೆಯ ವಿಸ್ತಾರ ಪಾಯಿಂಟ್ ಅಂತ ಅಂದರೆ ಇಲ್ಲಿ ಏನು ಅಂತಂದರೆ ಮಗನ್ ಅಂತ ಅಂದರೆ ಮುಳುಗೋಗೋದು ಸಂಪೂರ್ಣವಾಗಿ. ಈಗ ಕೆಲವ್ರು ನೋಡಿ ಒಂದು ಕೆಲಸ ಮಾಡ್ತಾ ಇರ್ತಾರೆ, ಕೆಲಸ ಮಾಡೋವರೆಗೂ ಬೇರೆ ಕಡೆ ಅವ್ರು ಗಮನ ಕೊಡೋದಿಲ್ಲ, ಕಂಪ್ಲೀಟಾಗಿ ನಾವು ಮುಳುಗ್ಬಿಡೋದು. ಈಗ ಒಂದು ತಂದೆ ವಿಚಾರ ಒಂದು ಮುರಳಿಯಲ್ಲಿ ಒಂದು ಪಾಯಿಂಟ್ಸ್ ಕೊಟ್ಟಿರ್ತಾರೆ, ಇದು ಯಾಕೆ ಕೊಟ್ಟಿದ್ದಾರೆ, ಇದೇನಕ್ಕೆ ಈ ಥರ ಬಂದಿದೆ, ಏನು ಇದರ ಅರ್ಥ ಏನು ಅದು ಗೊತ್ತಿಲ್ವಾ, ಗೊತ್ತಿರೋರ ಹತ್ರ ಕೇಳಿ ತಿಳ್ಕೊಳ್ಳೋದು ಏನು ಅಂದರೆ ಕಂಪ್ಲೀಟ್ ಆಗೋವರೆಗೂ ಬೇರೆ ಕಡೆ ನಮ್ಮ ಒಂದು ಮನಸ್ಸು ಹೋಗೋದಿಲ್ಲ. ಅಂದರೆ ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ನೀವು ಆ ರೀತಿ ನೀವು ಆಗಬೇಕು ಅಂತ ಅಂದರೆ ಸಂಪೂರ್ಣವಾಗಿ. ಈಗ ನಮಗೆ ಮಾಯೆ ಒಂದು ವ್ಯರ್ಥ ಮಾತಲ್ಲಿ ನಾವು ಕುಳ್ತಿದ್ದೀವಿ ಅಂದರೆ ಅಲ್ಲಿ ಮಾಯೆ ಇದೆ ಅಂತ ಅರ್ಥ ನಮಗೆ. ಆದರೆ ಇಲ್ಲಿ ಮಾಯೆಯಿಂದ ನಾವು ಬಚಾವಾಗಬೇಕು. ಮಾಯೆ ಅನ್ನೋದೇನು ಆರೋಗ್ಯ ರೂಪದಲ್ಲಿ ಬರುತ್ತೆ, ಅನಾರೋಗ್ಯದಲ್ಲಿ, ಮತ್ತು ಸಂಬಂಧದ ರೂಪದಲ್ಲಿ, ಪರಿಸ್ಥಿತಿಯಲ್ಲಿ, ಮತ್ತು ಸಂಘದ ರೂಪದಲ್ಲಿ, ಏನು ಎಲ್ಲ ರೀತಿಯಿಂದಲೂ ನಮಗೆ ಅಟ್ಯಾಕ್ ಆಗ್ತಾ ಇರುತ್ತೆ. ಅದೆಲ್ಲ ನಮಗೆ ಏನು ನಾವು ಮಾಡಿರತಕ್ಕಂಥ ಒಂದು ಕರ್ಮ ಅನುಸಾರ ಇದೆಲ್ಲ ಬರುತ್ತೆ. ಆ ಕರ್ಮಗಳು ನಮಗೆ ಭಸ್ಮ ಆಗಬೇಕು ಅಂತಂದರೆ, ಕೆಟ್ಟದ್ದು ಭಸ್ಮ ಆಗಬೇಕು ಅಂದರೆ ತಂದೆಯನ್ನು ನೆನಪು ಮಾಡಬೇಕು. ಬಾಬಾ ಅದನ್ನು ಹೇಳೋದು, ಮನಸ್ಸಲ್ಲಿ ನನ್ನ ಕೂಣಿಸ್ಕೊಂಡು ಸದಾ ನೀವು ಏನೇ ಕೆಲಸ ಮಾಡಬೇಡಿ ಅಂತ ಹೇಳಲ್ಲ. ಶರೀರ ನಿರ್ವಹಣೆ ಕೆಲಸ ಮಾಡಬೇಕು, ನಿಮಗೆ ಆದ ಒಂದು ಜವಾಬ್ದಾರಿಗಳಿದೆ, ಅದನ್ನು ಮಾಡಬೇಕಾದ್ರೆ ಆ ಒಂದು ಕೆಲಸಗಳು ಶಾರೀರಿಕವಾಗಿ ನೀವು ಮಾಡಿದ್ರು ಕೂಡ ಮನಸ್ಸನ್ನು ನೀವು ನನ್ನ ಕಡೆ ಇಡಿ, ನನ್ನ ಮಡಿಲಿನಲ್ಲಿ ಇಟ್ಬಿಡಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಯಾಕಂದರೆ ಮನಸ್ಸಿದ್ರೇ ಮಾರ್ಗ, ಆ ಮನಸ್ಸಿನ ಮೂಲಕನೇ ಪ್ರತಿಯೊಂದು ಕೂಡ ಶುರು ಆಗುವಂಥದ್ದು. ಅದಕ್ಕೆ ಬಾಬಾ ಏನು ಹೇಳ್ತಾ ಇದ್ದಾರೆ ಅಂತಂದರೆ,
ನೀವು ಸಂಪೂರ್ಣವಾಗಿ ಈಗ ಏನು ಮಾಡಬೇಕು, ನಮ್ಮ ಮನಸ್ಸನ್ನು ಪರಮಾತ್ಮನಲ್ಲಿ ನಾವು ಇಡಬೇಕು. ಇಟ್ಟು ಏನು ಮಾಡಬೇಕು, ನಾವು ತಂದೆಯಲ್ಲಿ ಏನೆಲ್ಲ ಇದೆ ಅದರ ಒಂದು ಅನುಭವವನ್ನು ನಾವು ಮಾಡಬೇಕು ಅಂತಂದರೆ ನಾವು ಕೂಡ ಅಷ್ಟೇ ಪ್ಯೂರ್ ಆಗಬೇಕು. ನಮ್ಮ ಮನಸ್ಸು, ಬುದ್ಧಿ, ಸಂಕಲ್ಪಗಳೆಲ್ಲ ಕೂಡ ಪರಿಶುದ್ಧವಾಗಿ ಇರಬೇಕು. ಮತ್ತು ಈಗ ನಾವು ಅದರಲ್ಲಿ ಸಂಪೂರ್ಣವಾಗಿ ನಾವು ಮುಳುಗೋದು ಹೇಗೆ, ವಿಚಾರಗಳು ಮಾಡಬೇಕು. ಇವತ್ತು ಮುರಳಿಯಲ್ಲಿ ಏನು ಹೇಳಿದ್ದಾರೆ, ಮತ್ತು ಆತ್ಮದ ಗುಣಶಕ್ತಿಗಳೇನು, ಅದನ್ನು ಯಾವ ರೀತಿ ನಾವು ಜಾಗೃತಪಡಿಸ್ಕೋಬೇಕು, ಮತ್ತು ಆತ್ಮಿಕತೆಯ ಒಂದು ನಶೆಯಲ್ಲಿದ್ದರೆ ನಾವು ಎಷ್ಟೆಲ್ಲ ಖುಷಿಯಾಗಿ ಇರ್ತೀವಿ ಏನು, ಮತ್ತು ತಂದೆ ರಚಯಿತ ಮತ್ತು ರಚನೆ ಈಗ ಪ್ರತಿಯೊಂದು ಇದರ ನಮಗೆ ವಿಸ್ತಾರವನ್ನು ತಿಳಿಸಿದ್ದಾರೆ. ಮತ್ತು ಕೆಲವೊಂದು ಪಾಯಿಂಟ್ಸ್ಗಳ ಬಗ್ಗೆ ನಾವು ವಿಚಾರವನ್ನು ಮಾಡಬೇಕು. ಮತ್ತು ನಾನು ಯಾರು, ನೀವೇನೇ ಮಾಡಬೇಕು ಅಂತ ಅಂದರೂ ಕೂಡ ಫಸ್ಟು ನಾನು ಆತ್ಮ ಅನ್ನೋ ಒಂದು ಸ್ಮೃತಿಯಲ್ಲಿ ಇದ್ದು ನಾವು ಮಾಡಿದಾಗ ಇದರ ಎಲ್ಲ ಅನುಭವಗಳು ಕೂಡ ನಮಗೆ ಆಗ್ತಾ ಹೋಗುತ್ತೆ. ಸಂಪೂರ್ಣವಾಗಿ ಏನು ಅಂತಂದರೆ ನಾವೆಲ್ಲೇ ಇರಲಿ ಅಲ್ಲಿ ಇರೋವಂಥ ಜಾಗ ಇರ್ಬೋದು, ಸಂಪರ್ಕ ಜನಗಳ ಇದು ಇರ್ಬೋದು, ಅದಕ್ಕೆ ನಾವು ಅಟ್ಯಾಚ್ ಆಗೋದಕ್ಕೆ ಹೋಗೋದಿಲ್ಲ. ಆತ್ಮಿಕ ಸ್ಥಿತಿಯಲ್ಲಿ ನಾವೆಲ್ಲೇ ಇದ್ದರೂ ಕೂಡ ಪರಮಾತ್ಮನೊಂದಿಗೆ ನಮ್ಮ ಒಂದು ಸಂಬಂಧ ಅಲ್ಲಿ ಜೋಡಣೆ ಆಗಿರತ್ತೆ. ಈ ರೀತಿ ಸಂಪೂರ್ಣವಾಗಿ ಪರಮಾತ್ಮನ ಒಂದು ಇಷ್ಟು ದಿನ ಸಾಕು ಈ ರಾವಣನ ಕಡೆ ನಮ್ಮ ಒಂದು ಮುಖವನ್ನು ತಿರುಗಿಸಿ ನಮ್ಮ ಒಂದು ಜೀವನವನ್ನು ನಡೆಸಿದ್ದು. ಈಗ ಪರಮಾತ್ಮನ ಜೊತೆ ನಮ್ಮ ಒಂದು ಜೀವನವನ್ನು, ನಮ್ಮ ಮುಖವನ್ನು ತಿರುಗಿಸ್ಬೇಕು. ಬಾಬಾನ ನಾವು ಕೈ ಹಿಡಿದು ನಡಿಬೇಕು. ಯಾಕಂದರೆ ಈ ಆತ್ಮನೇ ಮಾಡೋ ಅಂತಹ ಒಂದು ಪಾಪಕರ್ಮಗಳ ಒಂದು ಅನುಸಾರ ಜನ್ಮವನ್ನು ಪಡ್ಕೊಂಡು ಅದು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು, ಯಾವುದೇ ಒಂದು ಶರೀರದ ಮೂಲಕ ಅದು ಪಾತ್ರವನ್ನು ಮಾಡಿ ಕೆಟ್ಟದ್ದು ಮಾಡಿದರೆ ನಾವು ಸಾಕಷ್ಟು ಇಲ್ಲಿ ನೋವು ದುಃಖಗಳಿಗೆ ಒಳಗಾಗ್ತೀವಿ. ಒಳ್ಳೇದು ಮಾಡಿದ್ರೆ ನಾವು ಅಷ್ಟೇ ಖುಷಿಯಿಂದ ಒಂದು ಸುಖವಾದ ಒಂದು ಜೀವನವನ್ನು ಅನುಭವಿಸ್ತೀವಿ. ಅದಕ್ಕೆ ಈಗ ನಾವು ಈ ಒಂದು ದುಃಖದ ಪ್ರಪಂಚದಿಂದ ನಾವು ಹೊರಗೆ ಬರಬೇಕು ಅಂತಂದರೆ ಸುಖದ ಒಂದು ಪ್ರಪಂಚವನ್ನು ಯಾರು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂಥ ತಂದೆ ಜೊತೆ ನಾವು ಕೈ ಹಿಡಿದು ನಡೀತಾ ಹೋಗ್ಬೇಕು. ಏನು, ಅವ್ರು ಕೊಡೋವಂಥ ಆಸ್ತಿ ನೆನಪು ಮಾಡಬೇಕು. ಮತ್ತು ನನ್ನ ಆತ್ಮ ಪರಮಾತ್ಮ ನನಗೋಸ್ಕರ ಬಂದಿದ್ದಾರೆ, ಏನು ನನ್ನನ್ನು ಈ ದುಃಖದಿಂದ ಬಿಡಿಸ್ತಾ ಇದ್ದಾರೆ, ಮತ್ತು ನಾನು ವಿಶ್ವದ ಮಾಲೀಕ ಆಗ್ತಾ ಇದ್ದೀನಿ. ಈ ಸಂಗಮ ಯುಗ ತುಂಬ ಶ್ರೇಷ್ಠ ಆಗಿರುವಂಥದ್ದು. ಈ ಸಂಗಮ ಯುಗದಲ್ಲಿ ನಾನು ಪರಮಾತ್ಮನ ಮಗುವಾಗಿ ನನಗೆ ಜನ್ಮವನ್ನು ಕೊಟ್ಟಿದ್ದಾರೆ. ನನ್ನ ಒಂದು ಜೀವನವನ್ನು ದೈವಿ ರೂಪದಲ್ಲಿ ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ಜ್ಞಾನವನ್ನು ತಿಳಿಸಿದ್ದಾರೆ. ಈ ರೀತಿ ನಾವು ಹೆಚ್ಚೆಚ್ಚು ನಾವು ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಈ ಒಂದು ವಿಚಾರಗಳಾಗ್ತಾ ತಂದೆ ಒಂದು ಸೇವೆಯನ್ನು ಮಾಡ್ತಾ ಹೋದಾಗ ಏನಾಗುತ್ತೆ, ಮಾಯೆ ಕೂಡ ನಮಗೆ ಹತ್ರ ಬರೋದಿಲ್ಲ. ಏನು, ಮಾಯೆ ಎಂಥವ್ರಿಗೆ ಬರುತ್ತೆ ಅಂತಂದರೆ ಅದು ಕೂಡ ನೋಡ್ಕೊಳ್ಳುತ್ತೆ. ಈಗ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗಬೇಕು ಅನ್ನೋ ಒಂದು ಮನೋಸ್ಥಿತಿ ಇತ್ತು ಅಂತಂದರೆ ನಾವೇನು ಮಾಡ್ತೀವಿ, ರಾತ್ರಿ ಹಗಲು ಕಷ್ಟಪಟ್ಟು ಓದ್ತೀವಿ. ಈಗ ಮನೆಯಲ್ಲಿರೋರು ಟಿ ವಿ ನೋಡ್ಬೋದು, ಏನೇ ಮಾತುಕತೆಗಳು ಅದ್ರ ಕಡೆ ನಮ್ಮ ಗಮನ ಹೋಗಲ್ಲ. ನನಗೆ ನಾಳೆ ಪರೀಕ್ಷೆ ಇದೆ, ನಾನು ಪ್ರಿಪೇರ್ ಆಗಬೇಕು, ಓದಬೇಕು, ಬರೀಬೇಕು, ಒಳ್ಳೆ ಮಾರ್ಕ್ ಬರಬೇಕು. ಅದೇ ರೀತಿ ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ಎಷ್ಟು ನೀವು ಸಂಪೂರ್ಣವಾಗಿ ನನ್ನಲ್ಲಿ ನೀವು ಮುಳುಗ್ತೀರಾ ಆಗ ವ್ಯರ್ಥದ ಕಡೆ ನೀವು ಹೋಗಲ್ಲ. ಯಾವಾಗ ವ್ಯರ್ಥದ ಕಡೆ ಹೋಗಲ್ಲ, ಮಾಯೆ ಕೂಡ ನಿಮಗೆ ಆವಾಗ ಹತ್ರ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ಏನು ಅಂತಂದರೆ ಇನ್ನೊಂದು ಬಾಬಾ ಏನು ಹೇಳ್ತಾ ಇದ್ದಾರೆ, ಮಾಯೆ ಸದಾ ಕಾಲಕ್ಕೆ ಯಾವಾಗ ನಾವು ಸಂಪೂರ್ಣವಾಗಿ ತಂದೆಯ ಒಂದು ಇದರಲ್ಲಿ ನಾವು ಮುಳುಗ್ತೀವಿ, ಮಾಯೆ ಕೂಡ ನಮಗೆ ನಮಸ್ಕಾರ ಮಾಡುತ್ತೆ. ದ್ವಾಪರ ಯುಗದಲ್ಲಿ ನೋಡಿ, ಇಲ್ಲಿ ನಾವೇನು ಪ್ರಾಪ್ತಿ ಮಾಡ್ಕೊಳ್ತೀವಿ, ಭಕ್ತರು ಬಂದು ನಮಗೆ ನಮಸ್ಕಾರ ಮಾಡ್ತಾರೆ. ಆದರೆ ಇಲ್ಲಿ ಸಂಗಮದಲ್ಲಿ ಮಾಯೇನೇ ಬಂದು ನಿಮಗೆ ನಮಸ್ಕಾರ ಮಾಡುತ್ತೆ. ಅಂದರೆ ದೂರದಿಂದನೇ ಅದು ಹೊರಟೋಗ್ಬಿಡತ್ತೆ. ಇವರು ಈಗ ಸಂಪೂರ್ಣವಾಗಿ ತಂದೆ ಒಂದು ಇದರಲ್ಲಿದ್ದಾರೆ, ಇಲ್ಲಿ ನಂದು ಏನೂ ನಡೆಯೋದಿಲ್ಲ. ಮಾಯೆ ಗೊತ್ತು ಯಾವತ್ತಿದ್ರೂ ನಾನು ಸೋಲ್ತೀನಿ ಅಂತ ಹೇಳಿ. ಆದರೂ ಕೂಡ ಅದು ಸಾಕಷ್ಟು ಯುದ್ಧವನ್ನು ಮಾಡತ್ತೆ. ಏನು ಅಂದರೆ ಬಾಬಾ ಇಲ್ಲಿ ಒಂದು ಏನು ಹೇಳೋದು ಅಂತಂದರೆ, ಪ್ರತಿಯೊಂದು ನಮ್ಮ ಜೀವನದಲ್ಲಿ ಏನೇ ಆದರೂ ಕೂಡ ಅದಕ್ಕೆ ದುಃಖ ಪಡಬಾರ್ದು. ಏನೋ ಒಂದು ಅದರಲ್ಲಿ ಒಳ್ಳೇದು ಅಡಗಿರುತ್ತೆ, ಅದನ್ನು ನಾವು ಹುಡುಕ್ಬೇಕು, ವಿಚಾರ ಮಾಡಬೇಕು. ಆಗ ನಮಗೇನಾಗುತ್ತೆ ಅಂತಂದರೆ ಮನಸ್ಸಲ್ಲಿ ಕೂಡ ಯಾವುದೇ ರೀತಿಯ ಹಲ್ಚಲ್ಲುಗಳು ಆಗೋದಿಲ್ಲ. ಇಲ್ಲಿ ಬಾಬಾನಿಗೆ ನಾವು ಎಷ್ಟು ಹತ್ರ ಹೋಗ್ತೀವಿ, ಮಾಯೆ ಕೂಡ ನಮ್ಮಿಂದ ದೂರ ಆಗ್ತಾ ಹೋಗುತ್ತೆ. ಮತ್ತು ಇಲ್ಲಿ ಸಂಗಮ ಯುಗದ ಮೊದಲ ಭಕ್ತ ಮಾಯೆ ಅಂತ ಅಂದರೆ, ಇಲ್ಲಿ ನಮಗೆ ಮೊದಲ ಭಕ್ತ ಅಂತಂದರೆ ಅಪ್ಪ ಇವ್ರು ಇದಕ್ಕೆ ನಾವು ಹೋಗಬಾರ್ದು ಅಂತ ಹೇಳಿ ನಮಸ್ಕಾರ ಮಾಡಿ ದೂರ ಹೊಟ್ಟೋಗ್ಬಿಡತ್ತೆ ಮಾಯೆ.
ಮೊದಲ ಭಕ್ತ ಇಲ್ಲಿ ಸಂಗಮ ಯುಗದಲ್ಲಿ ಮಾಯೇನೆ ಅಂತ ಬಾಬಾ ನಮಗೆ ತಿಳಿಸ್ತಾ ಇದ್ದಾರೆ. ಯಾವಾಗ ನೀವು ಮಾಯಾಜಿತ್ ಮಾಸ್ಟರ್ ಭಗವಾನ್ ಆಗುವಿರಿ ಆಗ ಮಾಯೆ ಭಕ್ತ ಆಗಿಬಿಡುವುದು ಅಂತ. ಅಂದರೆ ಈಗ ನಾವು ಬಾಬಾನ ಜೊತೆ ಕನೆಕ್ಷನ್ ಆದಾಗ ಮಾತ್ರ ನಮಗೆ ಗೊತ್ತಾಗತ್ತೆ. ತುಂಬ ಆತ್ಮಿಕ ಸ್ವರೂಪದಲ್ಲಿದ್ದು ಆಂತರಿಕವಾಗಿ ನಾವಿದ್ದು ನೆನಪಿನಲ್ಲಿದ್ದು ಯೋಗವನ್ನೆಲ್ಲ ಮಾಡೋವಾಗ ಮತ್ತು ಜ್ಞಾನವನ್ನು ಸಂಪೂರ್ಣವಾಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಶ್ರೀಮತದ ಅನುಸಾರ ನಡೀತಾ ಹೋದಾಗ ಮಾಯೆ ಯಾವುದೇ ರೂಪದಲ್ಲಿ ಬಂದರೂ ಕೂಡ ನಾವು ಅದನ್ನು ಗುರುತಿಸ್ಬಿಡ್ತೀವಿ. ಓ ಇದು ಮಾಯೆ, ಈಗ ಈ ರೀತಿ ನನಗೆ ಪರೀಕ್ಷೆ ಮಾಡ್ಲಿಕ್ಕೆ ಬಂದಿದೆ ಅಂತ ಹೇಳಿ. ನಾವು ಯಾವಾಗ ನಾವು ಆತ್ಮಿಕ ಸ್ಥಿತಿಯಲ್ಲಿ ಇರಲ್ಲ, ಭಗವಂತನ ಒಂದು ಜೊತೆ ಸಂಬಂಧಗಳು ನಮಗಿರಲ್ಲ, ಆಗ ಮಾಯೆ ಕೂಡ ಏನು ಮಾಡತ್ತೆ, ಏನು ನಮಗೆ ಬೇರೆ ರೂಪದಲ್ಲಿ ಇದೆಲ್ಲ ಆಗ್ತಾ ಇರೋದು ಒಳ್ಳೇದೇ ಅನ್ನೋ ಒಂದು ಬುದ್ಧಿ ಭ್ರಮಣೆ ಮಾಡಿಬಿಡತ್ತೆ ನಮಗೆ. ಏನು ಇದು ಡೈರೆಕ್ಷನ್ ಸರಿ ಇದೆ, ಹೌದು ನಾವು ಹಿಂಗೆ ಹೋಗ್ಬೇಕು ಅಂತೇಳಿ ಅದರ ಆಟವನ್ನು ಮಾಡಿ ಮುಗಿಸ್ಬಿಟ್ಟು ನಾವೇನು ತಂದೆ ನೆನಪು ಮಾಡಿ ಪ್ರಾಪ್ತಿ ಮಾಡ್ಕೊಂಡಿರ್ತೀವಿ ಅದನ್ನು ಕ್ಲೀನಾಗಿ ಸಮಾಪ್ತಿ ಮಾಡಿಬಿಟ್ಟು ಹೊಟ್ಟೋಗುತ್ತದು. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಆ ರೀತಿ ಆಗಬಾರ್ದು. ನೀವು ತಂದೆ ಜೊತೆ ಇದ್ದಾಗ ಮಾತ್ರ ನಿಮಗೆ ಮಾಯೆ ಹತ್ರ ಬರಲ್ಲ, ಮಾಯೆಯನ್ನು ಜಯಿಸುವಂಥ ಒಂದು ಶಕ್ತಿ ನಿಮ್ಮಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ನೀವು ಮಾಯೆಯನ್ನು ಜಯಿಸ್ತೀರಾ ಮಾಯೆ ಕೂಡ ಆವಾಗ ನಿಮಗೆ ಭಕ್ತ ಆಗ್ಬಿಡತ್ತೆ, ದಾಸ ಆಗ್ಬಿಡತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸ್ಲೋಗನ್: ತಮ್ಮ ಉಚ್ಚಾರಣೆ ಮತ್ತು ಆಚರಣೆ ಬ್ರಹ್ಮ ತಂದೆ ಸಮಾನವಾಗಿರಲಿ, ಆಗ ಹೇಳಲಾಗುವುದು ಸತ್ಯ ಬ್ರಾಹ್ಮಣ. ಯಾಕಂದರೆ ಇಲ್ಲಿ ಈಗ ನಾವು ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರಾಗಿದ್ದೀವಿ, ಬ್ರಹ್ಮನ ಮಕ್ಕಳಾಗಿದ್ದೀವಿ, ಸಾಕ್ಷಾತ್ ಪರಮಾತ್ಮನ ಮಕ್ಕಳಾಗಿದ್ದೀವಿ. ಈಗ ಬ್ರಹ್ಮ ಬಾಬಾ ನೋಡಿ ಯಾವಾಗ ಶಿವಬಾಬಾ ಅವರಲ್ಲಿ ಪ್ರವೇಶ ಆಗಿಬಿಟ್ರು, ಸಂಪೂರ್ಣವಾಗಿ ಅವರಲ್ಲಿ ಏನೆಲ್ಲ ಇದೆ ಎಲ್ಲವನ್ನು ಯಜ್ಞಕ್ಕೆ ತ್ಯಾಗ ಮಾಡಿಬಿಟ್ರು. ಪ್ರತಿ ಕ್ಷಣ ಕೂಡ ಅವ್ರು ಇಲ್ಲಿ ಕೆಲಸ ಮಾಡಿದ್ರು ಕೂಡ ಪರಮಾತ್ಮ ಮಾಡಿಸ್ತಾ ಇರೋದು, ಇಲ್ಲಿ ನಂದು ಏನೂ ಇಲ್ಲ ಅಂತ ಹೇಳಿ ಆ ಮನಸ್ಸಲ್ಲಿ ಸದಾ ಅವರು ಪರಮಾತ್ಮನ ಮನಬುದ್ಧಿಯನ್ನು ಸಂಪೂರ್ಣವಾಗಿ ಪರಮಾತ್ಮನ ಕಡೆ ಇಡ್ತಾಯಿದ್ರು. ಏನೋ ಮಮ್ಮನೂ ಅದೇ ರೀತಿ ಮಾಡಿದ್ರು. ಆ ರೀತಿ ಈಗ ನಾವು ಆಗ್ಬೇಕು. ಯಾಕಂದರೆ ಈಗ ನಮ್ಮದು ಸಾಮಾನ್ಯವಾದ ಜನ್ಮ ಅಲ್ಲ, ಶ್ರೇಷ್ಠವಾದ ಬ್ರಾಹ್ಮಣ ಜನ್ಮ ಇದು. ಈ ಬ್ರಾಹ್ಮಣ ಜನ್ಮದಲ್ಲೇ ನಾವು ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಯಾಕಂದರೆ ನೆಕ್ಸ್ಟ್ ದೇವತೆಗಳಾಗ್ಬಿಡ್ತೀವಿ, ನಮಗೆ ಅಲ್ಲಿ ಬಾಬಾ ಬರ್ತಾರೆ ಅದೆಲ್ಲ ಇರೋದಿಲ್ಲ. ಈ ಸಂಗಮ ದಲ್ಲಿ ಮಾತ್ರ ತಂದೆ ಬರಲಿಕ್ಕೆ ಸಾಧ್ಯ. ತಂದೆ ಒಂದು ಪರಿಚಯ ಸಿಗೋದು, ತಂದೆ ಯಾರು ಏನು ಎಲ್ಲವೂ ಕೂಡ ನಮಗೆ ಕಂಪ್ಲೀಟಾಗಿ ನಮಗೆ ತಿಳಿಸ್ತಾರೆ ಬಾಬಾ. ಅದಕ್ಕೆ ಬಾಬಾ ಏನು ಹೇಳ್ತಾ ಇದ್ದಾರೆ, ನೀವು ಉದಾಹರಣೆ ಏನು ಕೊಟ್ಟಿದ್ದಾರೆ, ಮಕ್ಕಳ ರೀಸನ್ಗಳ ಹಾಕ್ಬೇಡಿ, ನನಗೆ ಇವತ್ತು ಇದಾಗಿಲ್ಲ, ಅದು ಮಾಡೋಕ್ಕಾಗಿಲ್ಲ, ಇದು ಮಾಡೋಕ್ಕಾಗಿಲ್ಲ. ಬ್ರಹ್ಮ ಬಾಬಾ ನೋಡಿ, ಅವರು 60 ವರ್ಷ ಆದಮೇಲೆ ಬಾಬಾ ಬಂದರು. ಅವರ ಶರೀರಕ್ಕೆ ಏನೇ ಇದು ಬಂದರೂ ಕೂಡ ಯಜ್ಞವನ್ನು ಯಾವ ರೀತಿ ಅವರು ನಡೆಸ್ಕೊಂಡು ಹೋದ್ರು, ಏನೋ ಅವರ ಮಕ್ಕಳಾದ ಕೂಡ ನಾವು ಕೂಡ ಅವರು ನಡೆದಿರೋ ಅಂಥ ಒಂದು ದಾರಿಯಲ್ಲೇ ಈಗ ನಾವು ಸಂಪೂರ್ಣವಾಗಿ ನಾವು ಯಾವಾಗ ನಡೀತೀವಿ ಅಂಥವ್ರನ್ನೇ ಸತ್ಯ ಬ್ರಾಹ್ಮಣರು ಅಂತ ಹೇಳೋಕ್ಕಾಗತ್ತೆ. ಅವ್ಯಕ್ತ ಸೂಚನೆ: ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಮಾಡಿ ಅಂತರ್ಮುಖಿ ಆಗಿರಿ. ಯಾವಾಗ ನಾವು ನಾನು ಆತ್ಮ ಅಂತ ಬಂದಾಗಲೇ ಈ ಶರೀರದ ಒಂದು ಇದು ಭಾನ ನಮ್ಮಿಂದ ದೂರ ಆಗೋದು. ಯಾವಾಗ ಆತ್ಮ ಅಂತ ನಾವು ತಿಳ್ಕೊಳ್ತೀವಿ ಆಟೋಮೆಟಿಕ್ಕಾಗಿ ನಮ್ಮೊಳಗೆ ನಾವು ಇಳಿತಾ ಹೋಗ್ತೀವಿ. ಇಷ್ಟು ದಿನ ಈ ಸ್ಥೂಲದ ಒಂದು ಕಣ್ಣಿಂದ ಎಲ್ಲ ನೋಡಿ ಅದಕ್ಕೆ ಆಕರ್ಷಣೆಯಾಗಿ ಏನೋ ಎಲ್ಲ ಪಾಪ ಕರ್ಮಗಳನ್ನ ಮಾಡಿ ಸಂಪಾದನೆ ಮಾಡಿಕೊಂಡು ಅದ್ರ ತಕ್ಕನಂಗೆ ದುಃಖವನ್ನು ಅನುಭವಿಸಿ ಕಾಯಿಲೆ ರೂಪದಲ್ಲೂ ಅನುಭವಿಸ್ತಾ ಇದ್ದೀವಿ, ಎಲ್ರಿಗೂ ದುಃಖ ಕೊಟ್ಟಿದ್ದೀವಿ. ಏನೋ ಎಲ್ಲ ನಮಗಿಷ್ಟ ಬಂದಂಗೆ ಮಾಡಿದ್ರೂ ಕೂಡ ಕೊನೆಗೆ ಭಗವಂತನನ್ನು ಕರೆದಿದ್ದೀವಿ. ಬಾಪ ಎಲ್ಲಿದೆಯಾ, ನನಗೆ ಈ ದುಃಖದಿಂದ ಬಿಡುಗಡೆ ಕೊಡು. ಆ ದುಃಖ ಬರೋದಕ್ಕೆ ನಾನೇ ಕಾರಣ, ನಾನೇ ಮಾಡಿರೋದು ಆ ಕೆಲಸ ಅಂತ ಗೊತ್ತಿದ್ರು ಕೂಡ ನಮಗೀಗ ಅದು ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಭಗವಂತನ ಕರೆದ್ವಿ, ಬಾ ತಂದೆ ಎಲ್ಲಿದೆಯಾ ಅಂತ ಹೇಳಿ ಅಲ್ವಾ. ಈಗ ಅದಕ್ಕೆ ಬಾಬಾ ಏನು ಮಾಡ್ತಾ ಇದ್ದಾರೆ ನೋಡಿ, ಈ ಒಂದು ಜನ್ಮದಲ್ಲೇ ನೀವು ಪ್ಯೂರ್ ಆಗ್ಬೋದು. ಅದು ಯಾವ ರೀತಿ ಆಗಬೇಕು ಅಂತ ಜ್ಞಾನದಲ್ಲಿ ಕೊಟ್ಟಿದ್ದಾರಲ್ವಾ. ಅದಕ್ಕೆ ಈಗ ಇಷ್ಟೆಷ್ಟು ನಾನು ಆತ್ಮ ಅಂತ ತಿಳ್ಕೊಂಡು ಪ್ರತಿಯೊಬ್ಬರನ್ನು ಆತ್ಮಿಕ ಸ್ಥಿತಿಯಲ್ಲಿ ನೋಡ್ತಾ ನನ್ನನ್ನು ನಾನು ಆಂತರಿಕವಾಗಿ ಎಷ್ಟು ನಾವು ಒಳಗೋಗ್ತಾ ಹೋಗ್ತೀವಿ. ನಾವು ಹೇಳ್ತೀವಲ್ಲ, ಅಲ್ಲಿ ಆತ್ಮ ಮತ್ತು ಪರಮಾತ್ಮ ಮಾತ್ರ ಇರ್ತಾರೆ, ತಂದೆ ಮತ್ತು ಮಗು ಮಾತ್ರ ಇರುತ್ತೆ, ಬೇರೆ ಯಾರು ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಇಲ್ಲಿ ಏನು ಹೇಳ್ತಿದೆ, ಪ್ರವೃತ್ತಿಯಲ್ಲಿ ಇರುತ್ತೆ, ಪರವೃತ್ತಿಯಲ್ಲಿ ಇರುವುದು ಅಂತ. ಅಂದರೆ ಈಗ ನೋಡಿ, ನಾವು ಗೃಹಸ್ಥ ವ್ಯವಹಾರದಲ್ಲೇ ಇರ್ತೀವಿ, ಏನೋ ಇದ್ದರೂ ಕೂಡ ಬಾಬಾ ಏನು ಹೇಳ್ತಾರೆ, ಕಮಲ ಪುಷ್ಪ ಸಮಾನ ಇರಿ. ನಾನು ನಿಮಗೆ ತಂದೆ ಕರ್ತವ್ಯಗಳನ್ನ ಕೊಟ್ಟಿದ್ದಾರೆ. ಎಲ್ಲರೂ ಇಲ್ಲಿ ತಂದೆ ಮಕ್ಕಳಲ್ವಾ. ಈಗ ನಾವು ನನ್ನ ಮಕ್ಕಳು, ನನ್ನ ಗಂಡ, ನನ್ನಿದು ಅಲ್ಲ, ಅವರು ಆತ್ಮನೇ, ಅವ್ರ ಜೊತೆ ನಂದು ಪಾತ್ರ ಆಯಿತು ನಡೀತಾ ಇದೆ. ನನ್ನ ಕರ್ತವ್ಯ ಏನಿದೆ ಅದನ್ನು ನಾನು ಮಾಡಬೇಕಷ್ಟೇ ಇಲ್ಲಿ.
ಆದರೆ ನನ್ನ ಒಂದು ಮನಸ್ಸು ಬುದ್ಧಿ ಪರಮಾತ್ಮನೊಂದಿಗೆ ನಾನು ಇಟ್ಕೋಬೇಕು, ಕಮಲ ಪುಷ್ಪದ ಸಮಾನ ಆಗಬೇಕು, ಆತ್ಮಿಕ ರೂಪದಲ್ಲಿ ಸದಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಆತ್ಮಿಕ ರೂಪದಲ್ಲಿರುವವರು ಸದಾ ಭಿನ್ನಾಗಿ ತಂದೆಯರಾಗಿರುತ್ತಾರೆ. ಅಂತಂದರೆ ಯಾರು ಆತ್ಮಿಕ ಸ್ವರೂಪದಲ್ಲಿ ಇರ್ತಾರೆ ಅವರು ಪರಮಾತ್ಮನ ಜೊತೆ ನಾವು ಸದಾ ಜೊತೆಲಿ ಇರಬೇಕು ಅಂತಂದರೆ ಪರಮಾತ್ಮ ಏನು ನಮಗೆ ತಿಳಿಸಿದ್ದಾರೆ ಆ ರೀತಿ ನಾವು ನಡ್ಕೋಬೇಕು. ಏನೇ ಮಾಡಿದರೂ ಈ ರೀತಿ ಅನುಭವ ಆಗುತ್ತೆ. ಅಂತಂದರೆ ಯಾವಾಗ ನಾವು ಆತ್ಮಿಕ ಸ್ಥಿತಿಯಲ್ಲಿ ಇರ್ತೀವಿ ಆಗ ನಮಗೆ ತಂದೆಯಲ್ಲಿರತಕ್ಕಂಥ ಒಂದು ಶಾಂತಿ, ಪ್ರೀತಿ, ಖುಷಿ ಎಲ್ಲದರ ಒಂದು ಅನುಭವ ಆಗ್ತಾ ಇರುತ್ತೆ ಸದಾ. ಇನ್ನೊಂದು ಏನು ಅಂತಂದರೆ ನಮ್ಮ ಮನಸ್ಸನ್ನು ಆ ಕಡೆ ಹೋಗ್ಲಿಕ್ಕೆ ಬಿಡಬಾರ್ದು. ಹೆಚ್ಚು ಸಂಕಲ್ಪಗಳು ಕೂಡ ಮಾಡಬಾರ್ದು. ಸಂಕಲ್ಪನ ನಾವು ಮಾಡಿದ್ರೆ ಅದರಲ್ಲಿ ಒಂದು ಒಳ್ಳೆಯ ರೀತಿ ಒಂದು ಸಂಕಲ್ಪಗಳು ಮಾಡಬೇಕು. ಮತ್ತು ಮನಸ್ಸನ್ನು ಈಗ ನಾವು ಪ್ಯೂರ್ ಆಗೋದು ಹೇಗೆ? ನಮ್ಮನ್ನು ಪತಿತರಿಂದ ಪಾವನ ಮಾಡೋಕ್ಕೆ ಬಂದಿರೋದು ಪರಮಾತ್ಮ ಒಬ್ಬರೇ ಅಲ್ವಾ? ಆ ಪರಮಾತ್ಮನಲ್ಲೇ ನಮ್ಮ ಮನಸ್ಸನ್ನು ಇಡಬೇಕು. ಬಾಬನಿಗೆ ಹೇಳಬೇಕು, ಹೌದು ಬಾಬಾ, ನಾನು ತಿಳಿದೆ ಇಷ್ಟೆಲ್ಲ ಕರ್ಮಗಳು ಮಾಡಿದ್ದೀನಿ, ಹೌದು, ಈಗ ಅದನ್ನು ಶುದ್ಧ ಮಾಡೋವಂಥ ಒಂದು ಶಕ್ತಿ ನಿನ್ನಲ್ಲೇ ಇರೋದು. ನಿನ್ನಲ್ಲಿ ನನ್ನ ಮನಸ್ಸನ್ನು ಇಡ್ತಾ ಇದ್ದೀನಿ, ನನ್ನ ಬುದ್ಧಿಯನ್ನು ಇಡ್ತಾ ಇದ್ದೀನಿ, ಮತ್ತು ಸಂಸ್ಕಾರ, ಇದರಲ್ಲಿ ಏನೆಲ್ಲ ಬಲಹೀನತೆಗಳಿದೆ ಬಾಬಾ ಅದನ್ನು ತೆಗೆದಾಕ್ಬಿಡು. ಅದರಲ್ಲಿ ನಿನ್ನ ಒಂದು ಶಕ್ತಿಯನ್ನು ತುಂಬಿಸು. ನನ್ನನ್ನು ನಿನ್ನ ಒಂದು ಕಾರ್ಯಕ್ಕೆ ನನ್ನನ್ನು ಒಂದು ಸಾಧನವಾಗಿ ನನ್ನನ್ನು ಉಪಯೋಗ ಮಾಡು ಅಂತೇಳಿ ಪರಮಾತ್ಮನ ಜೊತೆ ನಮಗೆ ಏನೇ ಆಗಲಿ ಬಾಬನ ಜೊತೆ ನಾವು ಹಂಚ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಯಾಕಂದರೆ ಈಗ ಅವರೆಲ್ಲವನ್ನ ನಮಗೆ ಸರಿ ಮಾಡಲಿಕ್ಕೆ ಅಂತಲೇ ಬಂದಿದ್ದಾರಲ್ವ. ಅವರಲ್ಲಿರೋದು ಕೊಡೋಕ್ಕೂ ಬಂದಿದ್ದಾರೆ, ನಮ್ಮನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆಯನ್ನು ಮಾಡಲಿಕ್ಕೂ ಬಂದಿದ್ದಾರಲ್ವ. ಅದಕ್ಕೆ ಬಾಬಾ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸದಾ ನನ್ನನ್ನು ನೀವು ನೆನಪು ಮಾಡ್ತಾ ಇದ್ರೆ ತಂದೆಯ ಸಮಾನ ನಾವು ಆಗಲಿಕ್ಕೆ ಸಾಧ್ಯ ಆಗತ್ತೆ. ಮತ್ತು ಏನೇ ಈ ಕೆಲಸ ಮಾಡಿಲ್ಲ ಆದರೆ ಆಟ ಆಡಿದೆ. ಇಲ್ಲಿ ಇನ್ನೊಂದು ಏನು ಹೇಳ್ತಾರೆ, ಏನೇ ಮಾಡಿದರೂ ಈ ರೀತಿ ಅನುಭವವಾಗುವುದು. ಕೆಲಸ ಮಾಡಿಲ್ಲ ಆದರೆ ಆಟ ಆಡಿದೆ. ಈ ಆತ್ಮಿಕ ನಯನ, ಈ ಆತ್ಮಿಕ ಮೂರ್ತಿ, ಇಂತಹ ದರ್ಪಣ ಆಗಿಬಿಡ್ತೀರಾ ಅಂತಂದರೆ ಈಗ ನೋಡಿ, ಈಗ ನಾವೇನೇ ನಮ್ಮಲ್ಲಿ ಯಾವಾಗ ಪರಿವರ್ತನೆ ಆಗ್ತಾ ಹೋಗುತ್ತೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಅದೇ ಗೊತ್ತಾಗುತ್ತೆ, ನಾವು ಆರಾಮಾಗಿ ಶಾಂತಿ ಸಮಾಧಾನದಲ್ಲಿ ಇರ್ತೀವಿ, ಮತ್ತು ಖುಷಿಯಾಗಿ ಇರ್ತೀವಿ. ನಮ್ಮ ಮನಸ್ಸು ಶಾಂತವಾಗಿರುತ್ತೆ, ಸದಾ ಉಲ್ಲಾಸದಲ್ಲಿ ನಾವು ಇರ್ತೀವಿ. ನಮ್ಮ ಒಂದು ಜೀವನ ಶೈಲಿನೇ ಸಂಪೂರ್ಣವಾಗಿ ಬದಲಾವಣೆ ಆಗೋಗ್ಬಿಟ್ಟಿರುತ್ತೆ. ಮತ್ತು ಬೇರೆಯವರಿಗೂ ಕೂಡ ಅದು ಕಾಣುತ್ತೆ, ಇವರು ಇದರಲ್ಲಿ ಸಾಕಷ್ಟು ಪರಿವರ್ತನೆ ಆಗಿದೆ ಅಂತ ಹೇಳಿ. ಮತ್ತು ಇನ್ನೊಂದೇನು ಅಂತಂದರೆ, ಯಾವ ದರ್ಪಣದಲ್ಲಿ ಪ್ರತಿಯೊಂದು ಆತ್ಮ ಯಾವುದೇ ಪರಿಶ್ರಮವಿಲ್ಲದೆ ಆತ್ಮಿಕ ಸ್ವರೂಪವನ್ನೇ ನೋಡುವುದು ಅಂತ. ಅಂದರೆ ಯಾವಾಗ ಇಲ್ಲಿ ಈಗ ಶರೀರವನ್ನು ನಾವು ಕನ್ನಡಿ ಮುಂದೆ ನಿಂತು ನೋಡಿದಾಗ ನಾವು ಯಾವ ರೀತಿ ಇದ್ದೀವಿ ಅದೇ ರೀತಿ ಕಾಣುತ್ತೆ. ಅದೇ ರೀತಿ ನಾವು ಆತ್ಮಿಕ ಸ್ಥಿತಿಯಲ್ಲಿ ಈಗ ನಮ್ಮ ಮನಸ್ಸನ್ನು ನಾವು ಕೇಳ್ಕೊಬೋದು, ನಾನು ಏನು ಮಾಡ್ತಾ ಇದ್ದೀನಿ, ಒಳ್ಳೇದು ಮಾಡ್ತಾ ಇದ್ದೀನಾ, ಕೆಟ್ಟದ್ದು ಮಾಡ್ತಾ ಇದ್ದೀನಿ. ಯಾಕಂದರೆ ಈಗ ಆತ್ಮದಲ್ಲಿ ಎಲ್ಲವೂ ಪರಿವರ್ತನೆ ಆಗಬೇಕು ಅಂತಂದರೆ ಮನಸ್ಸನ್ನು ನಾವು ತಂದೆಯಲ್ಲಿ ಇಡಲೇಬೇಕು. ಆ ಮನಸ್ಸು ಯಾವಾಗ ಶಾಂತ ಆಗಿ ಒಳ್ಳೆ ರೀತಿಯಲ್ಲಿ ಎಲ್ಲ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ, ನಮ್ಮ ಜೀವನ ಶೈಲಿ ಕೂಡ ಅದೇ ರೀತಿ ಪರಿವರ್ತನೆ ಆಗುತ್ತೆ. ಇಲ್ಲಿ ನನ್ನ ಒಂದು ಆತ್ಮಿಕತೆ ಒಂದು ಸ್ಟೇಜು ಯಾವ ರೀತಿ ಪರಿವರ್ತನೆ ಆಗಿದೆ, ಇನ್ನೂ ನಾನು ಹಳೆಯೊಬ್ಬಳಾಗೆ ಇದ್ದೀನ ಲೌಕಿಕದ ರೀತಿಯಲ್ಲಿ, ಇಲ್ಲ ಪರಮಾತ್ಮನ ಮಗುವಾಗಿ ನಾನು ಪರಿವರ್ತನೆ ಆಗಿದ್ದೀನ, ಆ ಒಂದು ಆತ್ಮಿಕದ ಒಂದು ದರ್ಪಣವನ್ನು ನಾವು ಏನು ಮಾಡಬೇಕು, ಚೆಕ್ ಮಾಡ್ಕೋಬೇಕು ಅಂತ ಹೇಳಿ ಬಾಬಾ ನಮಗೆ ತಿಳಿಸ್ತಾ ಇದ್ದಾರೆ. ಅಚ್ಚಾ, ಓಂ ಶಾಂತಿ. ಇದು ಇವತ್ತಿನ ಇಷ್ಟು ಮುರಳಿಯ ಒಂದು ಸಾರಾಂಶ. ಈಗ ಪರಮಾತ್ಮನಿಗೆ ಧನ್ಯವಾದಗಳನ್ನ ಅರ್ಪಿಸ್ಬಿಡೋಣ. ನಾನು ಆತ್ಮ ಈ ಶರೀರವೆಂಬ ಬೃಕುಟಿಯ ಮಧ್ಯದಲ್ಲಿ ಚೈತನ್ಯ ಶಕ್ತಿಯಾಗಿ ನಾನು ಕುಳಿತುಕೊಂಡಿದ್ದೇನೆ. ಸಾಕ್ಷಾತ್ ಶಿವತಂದೆಯ ಮಗುವಾಗಿದ್ದೇನೆ. ನನ್ನ ನಿಜ ಮನೆ ಪರಂಧಾಮ, ನನ್ನ ಸ್ವಧರ್ಮ ಶಾಂತಿ. ಸಾಕ್ಷಾತ್ ತಂದೆ ನನಗೋಸ್ಕರ ಈ ಭೂಮಿಯಲ್ಲಿ ಅವತರಣೆಯಾಗಿ ಅವರ ಮಗುವಾಗಿ ನನ್ನನ್ನು ಸ್ವೀಕಾರ ಮಾಡಿ, ನನ್ನಲ್ಲಿ ಏನೆಲ್ಲ ಒಂದು ಬಲಹೀನತೆಗಳಿದೆ ಅದನ್ನು ತೆಗೆದಾಕ್ಲಿಕ್ಕೋಸ್ಕರ ಜ್ಞಾನದ ಮೂಲಕ ನನಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸಿ ನನ್ನಲ್ಲಿ ಪರಿವರ್ತನೆಯನ್ನು ಮಾಡಿ, ಮುಳ್ಳಾಗಿದ್ದಂತಹ ನನ್ನನ್ನು ಹೂವಾಗಿ ಪರಿವರ್ತನೆಯನ್ನಾಗಿ ಮಾಡ್ತಾ ಇದ್ದಾರೆ. ಮತ್ತು ಅಸುರಿ ಗುಣಗಳನ್ನ ತುಂಬಿಕೊಂಡು ಇಷ್ಟು ದಿನ ನಾನು ಯಾರೆಲ್ಲರಿಗೂ ನೋವು ಕೊಟ್ಟೆ,
ಅಂಥ ಒಂದು ಗುಣಗಳು ಕೂಡ ನನ್ನಲ್ಲಿ ದೈವಿ ರೂಪದಲ್ಲಿ ಪರಿವರ್ತನೆಯನ್ನಾಗಿ ದೇವತೆಯನ್ನಾಗಿ ನನ್ನನ್ನು ಒಂದು ಶ್ರೇಷ್ಠ ಪದವಿಗೆ ಲಾಯಕರನ್ನಾಗಿ ಬಾಬಾ ನನ್ನನ್ನು ಮಾಡ್ತಾ ಇದ್ದಾರೆ ಅಂತ ಸದಾ ನನಗೋಸ್ಕರ ಅವರ ಒಂದು ಲಾಲನೆ ಪಾಲನೆ ಪೋಷಣೆ ವಿದ್ಯೆ ಎಲ್ಲವೂ ಪರಮಾತ್ಮ ನನಗೋಸ್ಕರ ಕೊಡಲಿಕ್ಕೆ ಬಂದಿರೋಂತಹ ಒಂದು ತಂದೆಯನ್ನು ನಾವು ಸದಾ ಜೊತೆಯಲ್ಲಿ ಇಟ್ಕೊಂಡು ನಮ್ಮ ಒಂದು ಜೀವನವನ್ನು ಸಂಪೂರ್ಣವಾಗಿ ಒಂದು ಉನ್ನತವಾದ ಒಂದು ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಸದಾ ಪರಮಾತ್ಮನನ್ನು ಜೊತೆಯಾಗಿ ಇಟ್ಕೊಂಡು ಈ ಒಂದು ಜೀವನವನ್ನು ಖುಷಿಯಾಗಿ ನಾವು ಅನುಭವ ಮಾಡಲಿಕ್ಕೆ ಅವಕಾಶ ಕೊಟ್ಟಿರತಕ್ಕಂಥ ನನ್ನ ಪ್ರೀತಿಯ ತಂದೆಗೆ ಹೃತ್ಪೂರ್ವಕವಾದ ಒಂದು ಧನ್ಯವಾದವನ್ನು ನಾನು ಅರ್ಪಿಸ್ತಾ ಇದ್ದೀನಿ. ಡ್ರಾಮಾಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಅಚ್ಚಾ, ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ.